ಅದು ಯಾಕಿದ್ರೆ ಏನಾಯ್ತು? ಅದು ಯಾಕಂತ ಕಿಚ್ಚಾಡ್ತಿದ್ದೆ ಮಗ? ಸೀತಾ, ಒಂದು ಲೋಟ ನೀರು ತಗೋಬವ. ಏನ್ ಗಿಜ್ಜ, ಯಾತಕಂತ ಕಿಚ್ಚಾಡ್ತಿದೆ? ಏನಾಯ್ತು? ಅಲ್ಲ ಕಣವ, ಇವಳು ಅವಳೆಲ್ಲ ಸೀತಾ ಹೇಳಿನಿ ನಾನು ಆಗ್ಲೇ ಸುಮ್ಮನಿರು, ಸಂಜೆ ಗಂಟೆ ಅಪ್ಪನ ಮನೆ ಹನ್ಬೇಡ ಅಪ್ಪನ ಮನೆ ಹನ್ಬೇಡ ಅಂತವ. ಈಗ ಮತ್ತೆ ಅಪ್ಪನ ಮನೆಗೆ ಹೋಗಿದ್ ಬರ್ತೀನಿ ಕಣತ್ತೆ, ಹೂವು ನೋಡ್ಕೊ ಬಂದ್ಬಿಡ್ತೀನಿ ಕಣತ್ತೆ, ವಾತಾರೋಗಿ ಸಂಡೆ ಬಂದ್ಬಿಡ್ತೀನಿ, ಇಲ್ಲ ಸಂಜೆಗೆ ಹೋಗ್ಬಿಟ್ಟು ಆ ಥರನೇ ಬಂದ್ಬಿಡ್ತೀನಿ ಕಣತ್ತೆ, ಉಳ್ಕೊಳಕ್ಕಿಲ್ಲ ಕಣತ್ತೆ, ಕಳ್ಸತ್ತೆ ಅಂತವ. ಒಂದೇ ಸಮಯ ಹಿಡಿತಾಕೋತಾವಳೆ. ಮಾಲ ಬಂದಿದ್ದೆ ಹೆಚ್ಚು ಮನೆಗೆ, ಸೀಮಂತ ಶಾಸ್ತ್ರ ಮುಗಿಸ್ಕೊಂಡು ಒಟ್ಟಿಗೆ ಬಂದಿದ್ದೆ ಹೆಚ್ಚು, ಆಗ್ಲಿಂದ ಹಿಡಿತಾವಳೆ ಅಪ್ಪನ ಮನೆ ಅಂತ. ಅದಕ್ಕೆ ಇಲ್ಲಿ ಆರೈಕೆ ಮಾಡ್ಬೇಕಾಯ್ತದೆ ಅಂತವ. ಹೇಳು, ಆರೈಕೆ ಮಾಡ್ಬೇಕಾಯ್ತದೆ ಅಂತವ. ಅದಕ್ಕೆ ನಾನು ಬೇಡ, ಹೋಗೋದು ಬೇಡ, ಏನು ಬೇಡ, ಸುಮ್ಮನೆ ತೆಪ್ಪಗಿದ್ ಬಿಡವ ಅಂತ ಅಂದೀವ್ನಿ. ಸುಮ್ಮನೆ ಏನು ಮಾಡಕ್ಕೆ, ಅಲ್ಲಿಗೆ ಹೋಗಿ ಏನು ಮಾಡಕ್ಕೆ ಅಂತವ. ಸುಮ್ಮನಿರು, ಅಲ್ಲೇನು ಹುಣ್ಣಾಕೋದಾಳು. ಏನು ಈಗ ಹೆಂಗಿರು ಮಗ ಆಗೋದಲ್ಲ, ಕೆಲಸಕ್ಕೆ ಬಿ ಮಾಡ್ಬೇಕಾಯ್ತದೆ. ನಾಟ್ಕಾಡ್ಕ ನಿಂತ್ಕೊಬಿಡದ ಅಂದ್ಬಿಟ್ಟೆ ನಂಗೆ ನಾಟ್ಕಾಡ್ತಾ ಕೂತವಳೆ. ಅವಳು ನಾಟಕ ನನಗೆ ಗೊತ್ತಿಲ್ವೇನೋ, ಅವಳ ನಾಟಕ ನನಗೆ ಗೊತ್ತಿಲ್ವಾ? ಇದಕ್ಕೆ ಹೆಂಗೆ ನಾಟ್ಕಾಡ್ತಾವಳೆ ಅಂತವ. ಏನಾರು ಮಾಡ್ಕೊಳಿಕಂತಕೋ, ಆಮೇಲೆ ಹೋಗಿ ಒಂದು 15 ದಿವಸ 20 ದಿವಸ ಮುಗಿಸ್ಕೊ ಹೋಗು, ಈಗೇನು ಮಾಡಕ್ಕೆ ಓದಿ ಅಂತ ಹೇಳಿವ್ನಿ. ಆಮೇಲೆ ಹೋಯ್ತಾಳಕಂತಕೋ. ನೀನೇನೋ ಆ ಥರ ಆಗಿಲ್ಲ ಅಪ್ಪನ ಮನೆ. ಏನು ಅದಕ್ಕೆ ಈಗ ಒಂದು 3 ತಿಂಗಳ ತಾನೇ ಹೋಗಿದ್ದು ಬಂದು ತಾನೆ. ಇನ್ನೇನು ಅವು ನೋಡೋಕೆ ಏನಾಗಿರೋದಂತೆ, ಮನೆಯವ್ರು ನೋಡೋಕೆ ಏನಾಗಿರೋದಂತೆ. ಅವ್ರಿಗೆ ಜ್ಞಾನ ಇಲ್ಲ, ಇವ್ರು ಮಗಳು ನೋಡಬೇಕು ಅಂತವ. ಇವಳು ಜ್ಞಾನ ಆಗಿರೋದಂತೆ. ಹೆಂಗೆ ಮಾತಾಡೋಳು ನೋಡು, ನನಗೆ ವಾದ ಮಾಡಕ್ಕೆ ಬರ್ತಾಳೆ. ವಾದವ ತಲೆ ಮೇಲೆ ಕೂರ್ಸ್ಕೊಂಡಿವೆಲ್ಲ ಹಂಗೆ. ಇನ್ನೇನು ಮಾಡೋಳು, ವಾದ ಮಾಡ್ದಾನೆಯ ಏನು ಮಾಡೋಳು ಅಂತವ. ಅಲ್ಲ ಕಣವ, ನೀನೇ ಹೇಳವ. ಮಗ ಆಗಿದ್ದೆ ತಡ ಮಾಲೂನ್ಗೆ ಒಯ್ತೀನಿ ಅಂತವ. ತುದಿಗಾಲಲ್ಲಿ ನಿಂತವಳೆ. ಏನು ಬಾಣ್ತನ ಮಾಡ್ಬೇಕಾಯ್ತದೆ ಅಂತವ. ಅದಕ್ಕೆಯ ಇನ್ನೇನು ಇಲ್ಲ ಕಾರಣ. ಅದೇ ಬಾಣ್ತನ ಮಾಡ್ಬೇಕಾಯ್ತದಾರೆ. ಹೇಳಿದ್ರೆ 1 ಗಂಟೆ ಹೋದ್ರೆ ಬಾಣ್ತನ ಇಲ್ಲ, ಏನೂ ಇಲ್ಲ, ಇವ್ರು ಮಾಡ್ಕೊತಾರೆ. ಒಮ್ಮೆಗೆ ಆಮೇಲೆ ಬರ್ಬೋದು ಅಂತ. ಏನು ಒಂದು ದಿನ ನೋಡ್ಕೊ ಬಂದ್ಬಿಡ್ತೀನಿ, ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ ಅಂದ್ಬಿಟ್ಟು ಏನೋ ನಾಟಕ ಆಡ್ತಾಳೆ. ನಾಟಕವ ಲೇ, ತಲೆಗೆಲ್ಲ ಕೆಟ್ಟೋಗಿದ್ದದ. ಅಲ್ಲ ಆ ಹೆಣ್ಣು ಆಗ್ಲಿಂದ ಕೇಳ್ತದೆ ಅಂತಲ್ಲ, ಒಂದು ದಿವಸ ಕಳ್ಸೋಕೆ ಏನಾಗಿತ್ತು ನಿನಗೆ? ನೀಗೇನು ಜ್ಞಾನ ಬೇಡವಾ? ಜ್ಞಾನ ಆ ಹೆಣ್ಗೂ ಆಸೆ ಇರಕ್ಕಿಲ್ವ ಅಪ್ಪನ ಮನೆಗೆ ಹೋಗಿದ್ದು ಬರಬೇಕು ಅಂತವ. ಸೀಮಂತ ಶಾಸ್ತ್ರ ಆದಾಗ್ದಿಂದ ಕೇಳ್ತದೆ ಅಂತಿದ್ದಿಲ್ಲ, ನಾಚಿಕೆ ಮಾನ ಮರ್ದಿ ಬೇಡವಾ? ನಿನ್ನ ಮಗಳ ಹಂಗೆ ಅಲ್ವಾ ಅವಳುವೆ? ಮಾಲ ದಿನಕ್ಕೆ ಕತ್ಸಲ್ ಬರ್ತಾಳೆ ಅಪ್ಪನ ಮನೆ ಅಂದ್ಬಿಟ್ಟು. ಆ ಹೆಣ್ಣು ಹಂಗೆ ಮಾಡ್ತಿದ್ದದ. ಹೋಗಿ ಕಳ್ಸೋಕೆ ಏನಾಗಿದ್ದದ? ಅಲ್ಲ ಪಾರತಿ ಬಂದು ಎಷ್ಟು ದಿವಸ ಆಯ್ತು ಒಟ್ಟಿಗೆ, ಇನ್ನೂ ಗಂಡನ ಮನೆಗೆ ಹೋಗೇ ಇಲ್ಲ. ಅಷ್ಟು ದೂರಿಂದ ತಿಂಗ್ಳಿಗೆ ಒಂದ್ಸಲ 2 ತಿಂಗಳಿಗೆ ಒಂದ್ಸಲ ಬಂದೇ ಬರ್ತಾಳೆ ಪಾರತಿ. ಏನಾಗಿದ್ದದು? ಆಮೇಲೆ ಏನು ಹೊಸ ಮದುವೆ, ಏನು ಈಗ ಮದುವೆ ಆಗದೆ ಕಳ್ಸೋಕೆ ದೇಕಂಗಾಡಿಯ ನೀನು? ಏನು ತಲೆಗೆಲ್ಲ ಕೆಟ್ಟೋಗಿದ್ದದ ನಿನಗೆ? ತಲೆ ಚೆನ್ನಾಗಿ ಆಡ್ತಿದ್ದಕ್ಕಂತಕೋ. ಈ ಸಣ್ಣ ಬುದ್ಧಿ ಹೇಳ್ಬಿಟ್ಟಿಯೇ. ಕಳಿಸು ನೋಡಿ, ಈ ದುಡ್ಡು ಬರಲಿ ಒಂದು 4 ದಿವಸ ಅಪ್ಪನ ಮನೇಲಿ ಹೋಗಿ ಬರ್ತೀನಿ ಅಂದ್ರು ಕಳಿಸ್ತಾ ಇಲ್ವಂತೆ. ಆ ಹೆಣ್ಣು ಮಾಡ್ದಿರಾಗಿದ್ರೆ ಯಾವತ್ತೋ ಜಗಳ ಕರ್ಕೊಂಡು ಮನೆಯಿಂದ ಆಚೆ ಹೋಗಿರೋದು. ಮಾಡಕ್ಕೆ ಏನವ ನೀನು ಮಾಲಂಗೆ ಹಿಂಗೆ ಮಾತಾಡ್ತಿದ್ದಿ? ಹೆಂಗ್ರೆ ಅಪ್ಪನ ಮನೆಗೆ ಬರಬೇಡ್ದವಳು. ಲೇ ಬಿಡು, ಸರಿಯಾದವಳೆ ನೀನೇ. ಅದಕ್ಕೆ ನಿನ್ನಂತೇವರಿಂದನೇ ಹಿಂಗಾಗಿರೋದು. ಅತ್ತೆ ಸೊಸೆ ಮನೆ ನಿನ್ನಂತೇವರಿಂದನೇ ಹಿಂಗಾಗಿರೋದು. ಅವಳು ನಿನ್ನ ಮಗಳಿಗೊಂದೇ ಅವಳಿಗೊಂದೇ ಹೋಗು, ಕಳಿಸ್ಬಿಟ್ಟು ಬಾ, ಹೋಗು ಕಳಿಸು. ಇರ್ದುಟ್ಟು ಒಂದು ವಾರ 4 ದಿವಸ ಏನು, 1 ದಿವಸ ಏನು, ಒಂದು 4 ದಿವಸ ಒಂದು ವಾರ ಎಷ್ಟು ಬೇಕೋ ಅಷ್ಟು ದಿವಸ ಇದ್ದುಟ್ಟು ಬರಲಿ. ಏನು ಇವಳು ಜೀತಾನೆ ಮಾಡ್ಕೊಂಡು ನಿಂತಿರ್ತಾರೆ ಸಂತೆ ಗಂಟವ. ಏನು ಬೇರೆ ಕೆಲಸ ಇಲ್ಲ ನೋಡು. ನಿನ್ನ ಮಗಳು ಜೀತ, ನಿನ್ನ ಜೀತ, ನಿನ್ನ ಮಗನ ಜೀತ, ನಿನ್ನ ಗಂಡನ ಜೀತ, ನಿನ್ನ ಮನೆ ಜೀತ ಮಾಡ್ಕೊಂಡು ಬಿದ್ದಿರ್ತದೆ. ಹೆಣ್ಗೂ ಆಸೆ ಇರೋಕ್ಕಿಲ್ಲ, ಬಂದಾಗ್ಲಿಂದ ಪುರ್ಸೋತಿರಕ್ಕಿಲ್ಲ, ಏನಿಲ್ಲ. ಯಾವಾಗ ನೋಡ್ರು ಕೆಲಸ ಮಾಡ್ತಾ ಇರ್ತದೆ. ಇವಳಿಗೆ ಒಂದು ಚೂರಾರು ಮನ್ಸತ್ವ ಇದ್ದದ. ಹೋಗಿದ್ದು ಬವ್ವ ಅಂತ ಕಳಿಸ್ತಾನೆ ಬಿಟ್ಬಿಟ್ಟು ಬೇಡವಂತ ಬೇಡ. ಇದು ಏನಕ್ಕೆ ಏನು ಮಸ್ತಿ ದಬಕಕ್ಕೆ? ನೀನೇನು ಹೊಲ್ಕೆನು ಹೋಗೋದು ಬೇಡ. ಹೇಳ್ತೀನಿ ನಿನ್ನ ಗಂಡನಿಗೆ, ಅಪ್ಪ ಇಲ್ಲಿ ಬಾಣ್ತನ ಮಾಡಬೇಕು, ಕೆಲಸ ಅದೇ ಇಲ್ಲ ಇರಲಿ ನೀನು ಅಂತ. ನಾನು ನೀನು ಮಾಡ್ಕೊಳಕೈತದೆ ಬಾಣ್ತನವ. ಏನು ಹೋಗಿದ್ದು ಬರಲಿ ಬಿಡು. ಅವಳಿಗೇನು ತೀಟು ಬಂದಿಲ್ಲ. ಅವ್ರ ಅಪ್ಪನ ಮನೇನು ಬಿಟ್ಬಿಟ್ಟು ನಿನ್ನ ಮಗಳಿಗೆ ಬಾಣ್ತನ ಮಾಡ್ಕೊಂಡು ನಿಂತ್ಕೊಳಕ್ಕೆ ಏನು ಹಣೆ ಬರ ಬಂದಿದ್ದದ? ಹಣೆ ಬರ ಬತ್ತಾಳೆ ಕಣ್ತಕೋ. ಅಲ್ಲ ಕಣವ, ನಿನಗೆ ಗೊತ್ತಾಯ್ಕಿಲ್ಲ ಕತ್ ಸುಮ್ಮನೆ ಇವಳು ನಾಟಕ ನಿನಗೆ. ಇವಳು ಆಡೋ ನಾಟಕ ನಿನಗೆ ಗೊತ್ತಾದದ. ನಿನ್ನ ಮೇಲೆ ಅಮ್ಮ ಬಮ್ಮ ಉಣ್ಣು ತಿನ್ನು ಅಂತ ಒತ್ತೊತ್ತಿಗೆ ಕರೆದು ಬಿಡ್ತಾಳೆ, ಟೀ ಇದ್ರೆ ಕೊಟ್ಬಿಡ್ತಾಳೆ. ನಿನಗೆಲ್ಲಿ ಗೊತ್ತಾದದು? ನಾನಿಲ್ಲಿ ನೋಡಿ ಅವಳ ಜೊತೆಗೆ ಬೆಂದಿ ಇದ್ದವಳಿಗೆ ಅಲ್ವ ಗೊತ್ತಾಗೋದು. ಸುಮ್ಮನೆ ಇರವ, ನಿನ್ಗೆ ಗೊತ್ತಾಯ್ಕಿಲ್ಲ ಕತೆ. ನೀನು ಅನ್ಕೊಂಡಂಗಲ್ಲ ಇವಳು ಭಾರಿ ಅವಳ ಇವಳು. ಮೇಲೆ ಅವಳಲ್ಲ ಹಂಗೆ ಅನ್ಕೊಬಿಟ್ಟಿದೀಯ ನೀನು. ಸುಮ್ಮನೆ ಅವ, ಅವಳ ಬಗ್ಗೆ ಗೊತ್ತಿಲ್ಲ. ನಿನ್ನ ಪಾರ್ನಿ ಸುಮ್ಮನೆ ಇದ್ಬಿಡವ ನೀನು. ಏನು ಗಿರ್ಜ ನಿನ್ನ ಕತೆ? ಏನೀಗ ಏನು ನಿನ್ನ ಮನೆ ಸುದ್ದಿ ಕೇಳ್ಬೇಡ ಅಂತ ಇದೆಯಾ ಹೆಂಗೆ? ಅವ ಹಂಗಂತ ನನಗಂದವ. ಹಂಗಲ್ಲ ಕಣವ ನಾನು ಅಂದಿದ್ದು. ಇವಳು ಸುಮ್ಮನಿರೋಳು ಹೋಗಿ ಹಂಗೆ ನಿಂತ್ಕೊಳಕ್ಕೆ ಕತೆ ಬಾಣ್ತನ ಬಂದ್ಬಿಡ್ತಲ್ಲ. ಮಾಲನ್ ಬಾಣ್ತನ ಅದು ಮಾಡ್ಬೇಕಾಗ್ತದೆ ಅಂತ ನಾಟಕ ಆಡ್ತಿರೋದು ಕತೆ. ಅವಳು ನಾಟಕನಾರು ಹಾಡಲಿ ಏನಾರು ಹಾಡಲಿ ಅಪ್ನಟ್ಟಿಗೆ ಹೋಗ್ಬೇಕು, ಅವನ್ನ ನೋಡಬೇಕು ಅಂದು ಅಲ್ವಾ? ಕಳಿಸು, 1-2 ದಿವಸ ಇದ್ದು ಬರಲಿ. ಅದಕ್ಕೇನು ಏನೋ ನಿನ್ನ ಗಂಡನ ಗಂಟು ಹೊಂಟೋಯ್ತಾ? ಲೇ ಮೊಗ, ಸೀತಾ ಸೀತಾ. ಅಲ್ಲ ಕಣವ, ಏನು ಕರಿತಾ ಇದ್ದೀನಿ ನೀನು? ಸುಮ್ಮನಿರೀಗ ನೀನು. ಮೊಗ, ಸೀತಾ ಅಮ್ಮ ಹೇಳಿ. ನೀರು ತಗೊಬತ್ತಿದ್ನಲ್ಲ ಅಮ್ಮ. ಅಯ್ಯೋ ನೀರ ಮೇಲೆ ಇರಲಿ. ಇಲ್ಲ
ಅವನೊಟ್ಟಿಗೆ ಹೋಗಿದ್ದು ಬರಂಗಿದ್ರೆ ಹೋಗಿದ್ದು ಬಾ ಹೋಗು. ಹೇಳ್ತೀನಿ ರವಿಗೂ ಕರ್ಕೊಂಡೋಗ್ಲಾ ಅಂತವ. ಹ್ಞೂ ಸರಿ ಅಮ್ಮ. ನಾಳೆ ಹೋಗ್ಬಿಟ್ಟು ಸಂಜೆ ಅಷ್ಟಕ್ಕೆ ಬಂದ್ಬಿಡ್ತೀನಿ. ಹಂಗೇನು ಬೇಡ ಕತೆ. ಇಲ್ಲೇನು ಮಾಡಿಯ ನೀನು? ಎಷ್ಟು ದಿವಸ ಇರಬೇಕು ಅಷ್ಟು ದಿವಸ ಇದ್ಬಿಟ್ಟು ಬಾ. ಒಂದು 4 ದಿವಸ, ಒಂದು 4-5 ದಿವಸ ಇದ್ಬಿಟ್ಟು ಹೋಗಿ ಸಂಜೆಗೆ ಬಂದ್ಬಿಟ್ಟಿಯಾ? ಅಪ್ಪನ ಮನೇಲಿ ಇರೋಕೆ ಆಸೆ ಆಯ್ತದೆ. ಇವನು ರವಿ ಉಳ್ಕೊಂಡ್ರೆ ಉಳಿಸ್ಕೋ. ಕೆಲಸ ಗಿಲ್ಸ ಅದೇ ಅಂದರೆ ನೀನು ಹೋಗಪ್ಪ. ನಿಮ್ಮ ನಿಮ್ಮ ಊಟಟ್ಟಿಗೆ ಅಂತ ಕಳಿಸ್ಬಿಟ್ಟು ನಿಂಗೆ ಎಷ್ಟು ದಿವಸ ಬೇಕು ಅಷ್ಟು ದಿವಸ ಅಪ್ಪನಟ್ಟಿಗೆ ಇದ್ಬಿಟ್ಟು ಬಾ. ಆಮೇಲೆ ಬರೋವತ್ತು ಫೋನ್ ಮಾಡು. ರವಿ ಬಂದು ಕರ್ಕೊ ಹೋಯ್ತಾನೆ. ಏನಾದ್ರು ಮಾಡ್ಕೊಡೋಣ? ಅಪ್ಪನಟ್ಟಿಗೆ ಏನಾರು ತಗೋಬೋದಿಯಾ? ಬೇಡಕ್ಕ ನಮ್ಮ ಏನು ಬೇಡ. ಸರಿ, ನಾಳೆ ಗಿಳೆಗೆಲ್ಲ ಏನು ಮಾಡಿ ರವಿ ಹೊಲ್ಕ್ ಹೋಗೋಣ ಏನಂಗದೆ. ಬಂದಮೇಲೆ ರೆಡಿ ಆಗ್ಬಿಟ್ಟು ಸಂಜೆಗೆ ಹೋಗಿ ಸುಮ್ಮನೆ ಇಲ್ಲೇ ಗೇಟ ಕೂತ್ಕೊಂಡು ಅಪ್ಪ ಮನೆಗೆ ಹೋಗಿ ನೀನು ಬಾರಿ ದಿವಸ ಆಯಿತು ಅಚ್ಚುಕಟ್ಟಾಗಿ ಹೋಗಿದ್ ಬಾ. ಅದೇ ಕೆಲಸ ಇತ್ತು. ಆಮೇಲೆ ಅತ್ತೆ ನಿಮ್ಮ ಅತ್ತೆಗೆ ತಲೆ ಕೆಡಿಸ್ಕೊಬೇಡ, ನಾನು ಹೇಳ್ತೀನಂತೆ. ಅವಳೇನು ಮಾಡಾಳು, ಅವಳೇನು ಹುಳಿಯಾ? ಹೋಗಿದ್ ಬಾ ಹೋಗು ನೀನು. ಸರಿ ಕಣಮ್ಮ. ಅಲ್ಲ ಈ ಮನೇಲಿ ಅಮ್ಮನರುವೆ ನನ್ನ ಪರವಾಗಿ ಮಾತಾಡ್ತಾರಲ್ಲ, ಅದೇ ಸಂತೋಷ ಕಣಪ್ಪ, ಅದೇ ಸಂತೋಷ. ಅತ್ತೆ ಬೇಡ ಅಂತೂ ಆಳೆಯ ಅಮ್ಮ ಹೋಗಿದ್ ಬಾ ಅಂತವ್ರಲ್ಲ, ಇದನ್ನೇ ಬೇಡ್ಕತ್ತಿದ್ದು ನಾನು. ಇದನ್ನೇ ಬೇಡ್ಕತ್ತಿದ್ದೆ. ಹೆಂಗೋ ಸದ್ಯಕ್ಕೆ ಕಿವಡಮ್ಮನವರು ಹೋಗಿ ಬಾ ಅಂದರು. ನಾ ಏನು ಜಾಸ್ತಿ ದಿನ ಇರೋಕ್ಕಿಲ್ಲ. ಒಂದು 3 ದಿವಸ 2 ದಿವಸ ಅಮ್ಮ ಇಷ್ಟು ದಿನ ಹೇಳೋರಲ್ಲ, ಒಂದು 3 ದಿವಸ ಇದ್ಬಿಟ್ಟು ಬಂದ್ಬಿಡ್ತೀನಿ. ಮತ್ತೆ ಅಡೆ ನೀರು ತಗೊಬರ್ತೀನಿ. ಹಂಗೆ ಬಂದೇ ಬಿಟ್ಟೆ. ಅಲ್ಲ ಕಣವ, ಅಲ್ಲ ನಿನ್ನ ಬುದ್ಧಿ ಇದ್ದದ ಇಲ್ವೋ? ಅವಳು ಹೇಳ್ದಂಗೆಲ್ಲ ಕುಳಿತಿದೆಯಲ್ಲ, ಅಕ್ಕೆ ಹೆಚ್ಕೊಂಡಿರೋದು. ನೀನು ಏನೇ ಆದ್ರೂ ಅವ್ರ ಸಪೋರ್ಟಿಗೆ ಬಂದ್ಬಿಡ್ತಿದ್ದಿ. ಅಲ್ಲ ಕಣವ, ಮನೆ ಸೊಸೆ ಹೆಂಗಿರ್ಸ್ಬೇಕು ಹಂಗಿರ್ಸ್ಬೇಕು. ಅಲ್ಲ ಈಗೇನಕ್ಕೆ ಏನೋ ಅಷ್ಟೇನೋ ಆತರ ಆಗಿತ್ತ ಅಪ್ಪನ ಮನೆಗೆ ಹೋಗೋದು. ನೀನು ಒಳ್ಳೆಯ ಸರಿಯಾಗಿದ್ದೀಯಕ್ಕಂತ ತಕೋ. ಅವಳು ಸಪೋರ್ಟ್ನೇ ಮಾಡ್ಕೊ ಕೂತಿರು. ಅವಳು ಈಗ ಹೆಚ್ಕೊಂಡಿರೋದಲ್ಲ ಇನ್ನೂ ಹೆಚ್ಕೊತಾ ಕೂತ್ಕೊತಾಳೆ. ಓಹೋ, ನೀನು ಹೇಳಿದ ತಕ್ಷಣ ಹೊಲ್ಕಿಸ್ಕೊ ಹೊಂಟೋದು ನೋಡು. ಅಲ್ಲ ನೀನು ಯಾಕವ ಹಂಗೆ ಹೋಗು ಅಂತಂದೆ? ನಾನು ಬೇಡ ಅಂದಿತ್ತಿಲ್ವಾ? ಸುಮ್ಮನೆ ಯಾವ ನೀನು ಅವಳ ತಲೆ ಮೇಲೆ ಕೂರ್ಸ್ಕೊಬೇಡಕನವ. ಅವಳ ಬುದ್ಧಿ ನಿನಗೆ ಇನ್ನೂ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲ ಅವಳ ಬಗ್ಗೆ. ನಿನಗೆ ಇನ್ನೂ ಜಾಸ್ತಿ ಹೋಗಿಸ್ಕೊಂಡು ತಲೆ ಮೇಲೆ ಹುಚ್ಚಾಗಿಬಿಡ್ತಾಳೆ ಬೇಕಾರೆ. ಅದು ಅಲ್ಲನೇ ಏನಾರು ಮಾಡ್ಕೊಡೋಣ ತಗೋದಿಯ ಅಂತ ಕೂತಿದೆಯಲ್ಲ. ಮುಚ್ಚು ಬಾಯ ಸಾಕು ಕತೆ. ಏನು ಹಾಡ್ತಾ ಕೂತಾಳೆ? ಹಾಡ್ತಾವ ಏನು ಗಿರ್ಜ ನಿನ್ನ ಕತೆ? ಏನು ನಿನ್ನ ಕತೆ ಅಂತವ? ಹಳೆ ಮನೇಲಿ ರತ್ನಿ ತಾರವ್ರೆಲ್ಲ ಅವ್ರೆ. ಏನಾರು ಅಪ್ಲಟ್ಟಿಗೆ ಹೋದಾಗ ಏನಾರು ಮಾಡ್ಕೊ ತಗೋಯ್ತಾರೆ. ಹಂಗೆ ಕೇಳಿದೆ ಏನೀಗ? ಅಲ್ಲಕ್ಕನ್ ಗಿರ್ಜ ಅದಕ್ಕೆ ಹಿಂಗೆ ಇಂಥ ದುರ್ಬುದ್ಧಿ ಕಲ್ತ್ಕೊಂಡಿದ್ದೀನಿ ನೀನು. ಏನು ಒಬ್ಬಳೆ ತಿನ್ಬೇಕು, ಒಬ್ಬಳೆ ಉಣ್ಬೇಕು, ಒಬ್ಬಳೆ ಸಾಯ್ಬೇಕು ಅನ್ನಂಗೆ ನಡಿಯದ್ದು. ಏನಾರು ಕೆಲಸ ಕೆಲಸ ಇದ್ರೆ ಮಾಡು. ಏನು ಮಾಡನೆ ಮಧ್ಯಾಹ್ನಕ್ಕೆ ಮುಗಿಗೆ? ಅಲ್ಲ ಕಣವ, ಅಲ್ಲನವಿಲ್ಲ ಏನುವಿಲ್ಲ. ಈಗ ನಾಳೆಗೆ ನೋಡದ ರವಿ ಸಂಧ್ಯಕ್ಕೆ ಜಲ್ದಿ ಬಂದರೆ ಸಂಧ್ಯಕ್ಕೆ ಕಳ್ಸೋದಾರ ಅಪ್ಪನ ಮನೆಗೆ ಸಂಧ್ಯಕ್ಕೆ ಹೋಗ್ಲಿ, ಇಲ್ಲಾಂದ್ರೆ ಒತ್ತರಿಕೆ ಎದ್ದು ಹೋಗ್ಲಿಕ್ಕಂತ ತಕೋ. ಏನು ಹೇಳ ಉಡ್ಸ್ಕೊಬಿಟ್ರೆ ಅವಳನ್ನ ಏನು ಸಾಮ್ರಾಜ್ಯ ತುಂಬ್ಕೊಬಿಡ್ತದೆ. ಹೋಗಿದ್ದು ಬಂದ್ರೆ ಏನಾಯ್ತು? ಏನೋ ಮಾಲನ್ನ ಐಕ್ಳು ನೋಡ್ಕೊಳತ್ತಾನೆ, ನಾನು ನೋಡ್ಕೊತೀನಿ ಕಂತ ತಕೋ. ಏನು 2 ಐಕ್ಳು ಸಾಕಾಯ್ಕಿಲ್ವ ನನಗೆ? ಬೇಕು ಹೋದ್ರೆ ಲಕ್ಷ್ಮೀನೂ ಅಟ್ಟಿಲಿಲ್ಲ, ಹೊಲ್ಗಲ್ ಕೊಯ್ಕಿಲ್ಲ ಅಟ್ಟಿಲ್ಲ ಇರ್ತಾಳೆ. ನಾನು ಬೇರೆ ಅಟ್ಟಿಲಿಲ್ಲ ಅಂತ ಕೂತೀವಿ. ಅವಳು ಅಟ್ಟಿಲ್ಲ ಇರ್ತಾಳೆ. ಆಮೇಲೆ ಪಾರತಿನೂ ಹೋಯ್ತಾಳಲ್ಲ, ಇನ್ನೇನು ಅವಳು ಬರ್ತಾಳೆ. ರತ್ನಿ ಥರ ಅವಳು ಬರ್ತಾರೆ. ಹೆಂಗೋ ನಾವು ಐಕ್ಳು ನೋಡ್ಕೊತೀವಿ. ಆದರೆ ನೋಡ್ಕೋ, ಇಲ್ಲಾಂದ್ರೆ ಇರವೆ. ಇಷ್ಟ ಬಂಗ ಬಲ್ಗುದ್ದಾದ್ರೆ ಸೊಸೆನೂ ಅಪ್ಪನ ಮನೆಗೆ ಕಳಿಸ್ದಂಗೆ ನೀನು ಮಗಳಿಗೆ ಆರೈಕೆ ಮಾಡೋದಿದ್ರೆ ನಮ್ಮ ಮಟ್ಟಿಗೆ ಕಳಿಸು. ನಾವೇ ಬೇಕಾದ್ರೆ ನೋಡ್ಕೊತೀವಿ. ಹೇಳಿಲ್ವಾ ನಾವೇ ನೋಡ್ಕೊತೀವಿ ಅದಕ್ಕೆ? ಬೇಡಕನವ ಇಲ್ಲೇ ನೋಡ್ಕೋ. ಏನು ಮಾಡೋಕ್ಕೆ ಅಂತವ? ಓಹೋ, ನಿಂದು ಒಳ್ಳೆ ಚೆನ್ನಾಗದೆ ನಾಟಕ. ಏನೋ ಅವ್ರು ಮಾಡ್ಕೊ. ಇನ್ನೇನು ಮಾಡಾನಿ ನಾನು? ನನ್ನ ಮಾತೇನಾರು ಕೇಳಿಯ ನೀನು? ಏನಾರು ಮಾಡ್ಕೊ, ಬೇಕಾಗಿಲ್ಲ ಕತೆ ನನಗೆ. ಮತ್ತು ನಾನು ಏನೋ ಮಾಡ್ಕೊತೀನಿ, ಬಾಯಿ ಮುಚ್ಕೊ ಕೂತಿರು ನೀನೀಗ. ನೀನು ಮಗನ್ಗಾರು ಬುದ್ಧಿ ಇಲ್ಲಕ್ಕಂತಕೋ. ರವಿಗೆ ಎಡ್ತಿ ಬೇಕಾಯ್ತು, ಎಡ್ತಿ ಕಷ್ಟ ಸುಖ ಬೇಕಾಗಿಲ್ಲ. ನಮ್ಮ ಅವ್ವ ಅಂತೂ ಬತ್ತಾವ ಇವಳನ್ನ ತಲೆ ಮೇಲೆ ಕೂರ್ಸ್ಕೊಬಿಡ್ತಾವಳೆ. ಸೀತನ್ನ ಈಗಲೇ ಇವಳನ್ನ ಹಿಡ್ದಿಲ್ಸಕಾಯ್ತಲ್ಲ. ಇನ್ನು ನಮ್ಮ ಅವ್ವ ಹಿಂಗೆ ಸದ್ರ ಕೊಟ್ಬಿಟ್ರೆ ಆಗೋಯ್ತು. ನಮ್ಮ ಅವ್ವನಂತೂ ಚೂರು ಬುದ್ಧಿ ಇಲ್ಲ, ಯಾರನ್ನ ಎಲ್ಲಿರಿಸ್ಬೇಕು ಅಂತದ. ಏನಾರು ಮಾಡ್ಕೊಂಡು ಹೋಗ್ಲಿ ತಕೋ. ನನಗೇನು ಒಂದು ಒಳ್ಳೇದು ಹೇಳಕ್ಕೆ ಹೋದ್ರೂ ಮನೇಲಿ ಆಯ್ಕಿಲ್ಲ. ಇದಾಗೆ ನಮ್ಮ ಅವ್ವನಿಗೂ ತಿರುಗ ಮಾತಾಡೋಕ್ಕೂ ಆಯ್ಕಿಲ್ಲ. ಎಲ್ಲ ನನ್ನ ಹಣೆ ಬರ ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಡೆಲೆಕ್ಟಿವ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಮತ್ತೆ